ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಸೂಪರ್ ಟೇಸ್ಟಿಯಾಗಿ ರುಚಿಕರವಾಗಿರೋಂಥ ಸೈಡ್ ಡಿಶ್ ರೆಸಿಪಿ. ಇದರಲ್ಲಿ ಏನು ಸ್ಪೆಷಲ್ ಅಂದರೆ, ಇದನ್ನು ಮಾಡಲಿಕ್ಕೆ ತೊಗರಿ ಬೇಳೆ ಆಗಲಿ ಯಾವುದೇ ರೀತಿಯಾಗಿರೋ ಬೇಳೆ, ತೆಂಗಿನಕಾಯಿ ಯಾವುದನ್ನು ಉಪಯೋಗ ಮಾಡ್ತಾಯಿಲ್ಲ. ತುಂಬಾ ಸರಳವಾಗಿರೋ ಅಂಥ ರೆಸಿಪಿ. ಒಂದು ಸಲ ಟ್ರೈ ಮಾಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 2 ರಿಂದ 3 ಚಮಚದಷ್ಟು ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಜೀರಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ 1 ದೊಡ್ಡ ಈರುಳ್ಳಿ ಕ್ವಾಂಟಿಟಿ ಬೇಕಿದ್ರೆ 2 ಹಾಕ್ಕೋಬೋದು. 1ಕ್ಕೆ ಬದಲಾಗಿ ಈರುಳ್ಳಿ ಕ್ವಾಂಟಿಟಿನ ಜಾಸ್ತಿ ಹಾಕ್ಕೋಬೋದು, 2 ಹಾಕ್ಕೋಬೋದು. ಬೆಳ್ಳುಳ್ಳಿ ಇಸಲು 2 ರಿಂದ 3 ಹಸಿರು ಮೆಣಸಿನ್ಕಾಯಿ 2. ಹಸಿರು ಮೆಣಸಿನ್ಕಾಯಿನ ಸೀಳಿ ಹಾಕಬೇಕು, ಇಲ್ಲಾಂದರೆ ಎಣ್ಣೆಗೆ ಹಾಕಿದ್ಮೇಲೆ ಸಿಡಿಯುತ್ತೆ. ಈಗ ಕಲಿಸ್ಕೊಂಡು ಈರುಳ್ಳಿ ಮೆತ್ತಗಾಗಬೇಕು, ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲಿ 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ, ಹೊಂಬಣ್ಣ ಬಂದಿದೆ, ಮೆತ್ತಗಾಗಿದೆ, ಸುವಾಸನೆ ಕೂಡ ಚೆನ್ನಾಗಿ ಬರ್ತಾಯಿದೆ. ಇದು ಕಟ್ ಮಾಡಿ ಇಟ್ಕೊಂಡಿರೋ ಕಾಯಿ ಟೊಮೆಟೊ ಸುಮಾರು ಒಂದು 300 ಗ್ರಾಮ್ಸ್ ಅಷ್ಟಿದೆ. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ 2 ರಿಂದ 3 ಒಂದೊತ್ತಿಗೆ ಸಾಕಾಗತ್ತೆ. ತಕ್ಷಣವೇ ನೀರನ್ನ ಹಾಕ್ಕೊಳ್ಳೋದು ಬೇಡ. ಕಾಯಿ ಟೊಮೆಟೊನ ಎಣ್ಣೆಯಲ್ಲೇ ಸುಮಾರು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾಗಿರುತ್ತೆ. ಸುಮಾರು ಒಂದು 5 ನಿಮಿಷ ಆದಮೇಲೆ ಎಣ್ಣೆಯಲ್ಲೇ 5 ನಿಮಿಷ ಬೇಯಿಸ್ಕೊಂಡಿದ್ದೆ. ಅರ್ಧ ಲೀಟ್ರಷ್ಟು ನೀರು. ಉಪ್ಪನ್ನ ಇಷ್ಟ ಇದ್ದರೆ ಇವಾಗಲೇ ಹಾಕ್ಕೋಬೋದು, ಅಥವಾ ಕೊನೆಯಲ್ಲಿ ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ಕೂಡ ಹಾಕ್ಕೋಬೋದು. ಮುಚ್ಚಳನ ಮುಚ್ಚಿ ಕಾಯಿ ಟೊಮೆಟೊ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಬೆಂದೋಗುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. 5 ರಿಂದ 6 ನಿಮಿಷ ಆದಮೇಲೆ ಕಾಯಿ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ, ಮೆತ್ತಗಾಗಿದೆ. ಈ ರೀತಿ ಮಾಡಿದ್ರೆ ಗೊತ್ತಾಗುತ್ತೆ. ಇದು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇದನ್ನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಈ ಪದಾರ್ಥಗಳು ಬಿಸಿ ಇದ್ದಾಗನೇ ಹಾಕ್ಕೊಳ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪಲ್ಲಿರೋ ಹಸಿ ವಾಸನೆ ಹೋಗಲಿ ಅಂತ. ಸಂಪೂರ್ಣವಾಗಿ ತಣ್ಣಗಾಗಬೇಕು ರುಬ್ಕೊಳ್ಳೋಕೆ ಮುಂಚೆ. ಈಗ ಬೇಯಿಸಿಟ್ಕೊಂಡಿರೋ ಪದಾರ್ಥಗಳೆಲ್ಲ ತಣ್ಣಗಾಗಿದೆ, ರುಬ್ಕೊಳ್ತಾ ಇದ್ದೀನಿ. ತುಂಬಾ ಜಾಸ್ತಿ ನೀರು ಹಾಕಿ ಬೇಯಿಸ್ಕೊಂಡಿದ್ರೆ ಎಕ್ಸ್ಟ್ರಾ ನೀರನ್ನ ತೆಗೆದುಬಿಡಬೇಕು. ರುಬ್ಬಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕಾಗುತ್ತೆ. ರುಬ್ಕೊಂಡಿದ್ದಾಗಿದೆ. ಮುಂದಿನ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 1 ಚಮಚದಷ್ಟು, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಬೆಳ್ಳುಳ್ಳಿ ಎಸಳು 7 ರಿಂದ 8 ಕುಟ್ಟಿಟ್ಕೊಂಡಿರೋದು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಕೂಡ ಹಾಕೋಬೋದು ಒಗ್ಗರಣೆಗೆ. ಕನ್ಸಿಸ್ಟೆನ್ಸಿ ನೋಡಿ ನಿಮಗೆ ಹದ ಯಾವ ರೀತಿ ಬೇಕು ಅಂತ. ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕನ್ನಂಗಿದ್ರೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನಾನು ನೀರನ್ನೇನು ಹಾಕ್ಕೊಳ್ತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಕಲಿಸ್ಕೊಂಡು 1 ಕುದಿ ಬಂದರೆ ಸಾಕು. ಈಗ ರುಚಿಯಾಗಿ ಟೇಸ್ಟಿಯಾಗಿರೋಂಥ ಸೈಡ್ ಡಿಶ್ಶು ರೆಡಿಯಾಗಿದೆ. ಬಿಸಿ ಅನ್ನ, ತುಪ್ಪ ಇದು ಒಳ್ಳೆ ಕಾಂಬಿನೇಷನ್ನು. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.